ಎವ್ರಿವಾನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶನಿವಾರ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇವತ್ತಿಂದು ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು, ಆದರೆ ಚಳಿ ಕೂಡ ಅಷ್ಟೇ ಇದೆ ಅಲ್ವಾ. ಈಗ ಚಳಿಗೆ ಬೆಳಗ್ಗೆ ಎದ್ದೇಳೋಕ್ಕೆ ಮೂಡಾಗಲ್ಲ, ರಗ್ ಹೊತ್ಕೊಂಡು ಇನ್ನೂ ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ. ಆದ್ರೂ ಎದ್ದೇಳಬೇಕು. ವೀಕೆಂಡ್ ಆಗಲಿ ವೀಕ್ ಡೇಸ್ ಆಗಲಿ ಬಾಕಿ ಕೆಲಸಗಳಿರುತ್ತೆ, ಬ್ರೇಕ್ಫಾಸ್ಟ್ ಮಾಡೋದಿರುತ್ತೆ. ಸೊ ಹಾಗಾಗಿ ಎದ್ದೇಳಲೇಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಎದ್ದು ಇವತ್ತು ನನ್ನ ಜೊತೆನೇ ಧೃತಿ ಎದ್ಬಿಟ್ಲು. ಸೊ ಎದ್ಬಿಟ್ಟು ಅಮ್ಮ ಬಾ ಆಟ ಆಡೋಣ ಅಂತ ಕರೆದ್ಲು. ಏನಮ್ಮ ಕುಕಿಂಗ್ ಆಟ ಆಡೋಣ? ಆಟ ನನಗೆ ಮಾಡ್ಕೊಡಿ, ಅವಲಕ್ಕಿ ಮಾಡ್ಕೊಡಿ. ಓಕೆ, ಸ್ವಲ್ಪ ಖಾರ ಹಾಕಿ. ಅವಳ ಜೊತೆ ಈ ಥರ ಆಟ ಆಡ್ತು ಏನೋ ಒಂಥರ ಖುಷಿ ಕೊಡುತ್ತೆ. ಸೊ ಅವಳ ಜೊತೆ ಎಷ್ಟೇ ಟೈಮ್ ಸ್ಪೆಂಡ್ ಮಾಡಿದ್ರು ಏನೋ ಒಂಥರ ಒಂದು ಪ್ರಿಷಿಯಸ್ ಮೂಮೆಂಟ್ ಅಂತ ಅನಿಸುತ್ತೆ ನನಗೆ. ಅದಾದಮೇಲೆ ಭರತ್ ಕೂಡ ಇದ್ದರು, ಅವರೇ ಕಾಫಿ ಮಾಡಿಕೊಡ್ತೀನಿ ಅಂತ ಕಾಫಿನ ರೆಡಿ ಮಾಡ್ತಾಯಿದ್ದಾರೆ ನನಗೆ ಮತ್ತು ಅವ್ರಿಗೆ. ಸೊ ಧೃತಿ ಸ್ಕೂಲಿಗೆ ಹೋದಳು. ಅವಳಿಗೆ ಇವತ್ತು ಆ್ಯನ್ಯುವಲ್ ಡೇ ಪ್ರಾಕ್ಟೀಸ್ ಇತ್ತು, ಸೊ ಡ್ಯಾನ್ಸ್ ಪ್ರಾಕ್ಟೀಸು. ಸೊ ನಾಳೆ ಅವಳದು ಆ್ಯನ್ಯುವಲ್ ಡೇ ಇರೋದ್ರಿಂದ ಅವಳು ಸ್ಕೂಲಿಗೆ ಹೋಗಿದ್ಲು. ಸೊ ನನಗೆ ಅವ್ರಿಗೆ ಕಾಫಿನ ರೆಡಿ ಮಾಡಿ ಕ್ಲೀನಿಂಗ್ ಕೂಡ ಮಾಡಿಕೊಡ್ತೀನಿ. ಧೃತಿ ಬರೋ ಅಷ್ಟೊತ್ತಿಗೆ ಕ್ಲೀನ್ ಮಾಡಿಬಿಡೋಣ, ಇಲ್ಲಾಂದರೆ ಅವಳು ಕ್ಲೀನ್ ಮಾಡೋಕ್ಕೆ ಬಿಡೋಲ್ಲ. ನಾನು ಮಾಡ್ತೀನಿ ಅಂತ ಬರ್ತಾಳೆ. ಸೊ ಹಾಗಾಗಿ ಅದಾದಮೇಲೆ ನಾನು ಅಷ್ಟೊತ್ತಿಗೆ ಸ್ನಾನ ಮಾಡಿ ದೇವ್ರ ಮನೆ ಕ್ಲೀನೆಲ್ಲ ಮಾಡ್ಕೊಳ್ಳೋಣ. ಶನಿವಾರ ಅಲ್ವಾ, ಸೊ ಹಾಗಾಗಿ ನೀಟಾಗಿ ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ದೀಪನ ಹಚ್ಚೋಣ ಅಂತ ಬಂದೆ. ಫ್ರೆಂಡ್ಸ್, ಈಗ ಅಡುಗೆ ರೆಡಿ ಮಾಡಬೇಕು. ಸೊ ಇವತ್ತು ಧೃತಿಗೆ ಪೂರಿ ಬೇಕಂತೆ. ಸೊ ನೋಡಿ, ಇಲ್ಲಿ ಅವಳೇ ತೆಕ್ಕೊಡ್ತಾ ಇದ್ದಾಳೆ. ಸರಿ ತೋರಿಸ್ತೀನಿ. ಏನಿದು? ಯಾವ ಹಿಟ್ಟು? ಏನು ಮಾಡಿಕೊಡ್ಬೇಕು ನಿಂಗೀಗ? ಛೀ ಗುಮ್ಮ. ಏನು ಮಾಡಿಕೊಡ್ಲಿ? ಪೂರಿ. ಪೂರಿಗೆ ಹಿಟ್ಟನ್ನ ಕಲಿಸ್ಕೊಂಬಿಡೋಣ ಅಂತ ಕಲಿಸ್ಕೊಳ್ತಾ ಇದ್ದೀನಿ. ಸೊ ನಾನು ಅಡುಗೆ ಮಾಡಲಿ, ಕಸ ಗುಡಿಸ್ಲಿ, ಅವಳು ಇದ್ದರೆ ಅಂತೂ ನನ್ನ ಹಿಂದೆ ಮುಂದೆ ಇದ್ದೇ ಇರ್ತಾಳೆ. ಸೊ ಅದೇನೋ ಗೊತ್ತಿಲ್ಲ, ನಾನು ಏನಾದರೂ ಮಾಡೋಕ್ಕೆ ಬಂದರೆ ಅವಳು ಈವನ್ ಟಿ ವಿ ನೋಡ್ತಾಯಿದ್ರು ಅದನ್ನ ಆಫ್ ಮಾಡಿಬಂದ್ಬಿಟ್ಟು ಅಡುಗೆ ಮನೆಗೆ ಓಡಿ ಬರ್ತಾಳೆ. ಅದೇನೋ ಅವಳಿಗೆ ಇಷ್ಟ ಅನಿಸುತ್ತೆ. ಸೊ ಹಾಗಾಗಿ ನನಗೂ ಪೂರಿ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಮ್ಮ ನನಗೆ ಪೂರಿ ಕೊಡು ಅಂತ ಸ್ಟಾರ್ಟ್ ಮಾಡಿಬಿಟ್ರು. ಹಾಗಾಗಿ ಎಲ್ರಿಗೂ ಮಾಡಿಬಿಡೋಣ. ಪೂರಿ ದೋಸೆ ಏನೇ ಆದರೂ ಬಿಸಿ ಬಿಸಿ ತಿಂದ್ರೇ ಮಜಾ ಇರೋದು. ಸೊ ಹಾಗಾಗಿ ಭರತ್ ಕೂಡ ನಾನು ತಿಂತೀನಿ ಅಂತ ಅಂದರು. ಹಾಗಾಗಿ ಎಲ್ಲರಿಗೂ ಪೂರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೆ ನಾನು ರಾಜ್ಮಾ ಕರಿನ ಮಾಡಿದೆ. ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟ್ಸಲ್ಲಿ ಹಾಕಿ, ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಈವ್ನಿಂಗು ಸೊ ಧೃತಿಗೆ ಆ್ಯನ್ಯುವಲ್ ಡೇಗೆ ಬೇಕಾಗಿತ್ತು ಒಂದು ಬಳೆ ಕೂಡ ತರಬೇಕಿತ್ತು, ಮತ್ತು ನಂಗೆ ಸ್ವೆಟರ್ ಕೂಡ ತರಬೇಕಿತ್ತು, ಹಾಗೆ ಟೆಂಪಲ್ ಕೂಡ ಹೋಗಬೇಕಿತ್ತು. ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈಗ ಆಚೆ ಹೋಗಿ ಬಂದ್ವಿ. ಸೊ ಧೃತಿಗೆ ಸ್ವಲ್ಪ ನಾಳೆ ಆ್ಯನ್ಯುವಲ್ ಡೇಗೆ ಕೆಲವೊಂದು ತೆಕ್ಕೊಳ್ಳೋಣ. ಸೊ ಅವಳಿಗೆ ಆ್ಯನ್ಯುವಲ್ ಡೇಗೆ ಸ್ವಲ್ಪ ಏನೋ ತೊಗೊಂಬರ್ಬೇಕಿತ್ತು. ಸ್ವಲ್ಪ ಈ ಥರ ಬ್ಯಾಂಗಲ್ಸು, ಬ್ಯಾಂಡ್ಸು ಅವೆಲ್ಲ ತೊಗೊಂಡು ಬರಬೇಕಿತ್ತು. ಹಾಗೆ ನಾನು ಸ್ವೆಟರ್ ಕೂಡ ತೊಗೊಳ್ಬೇಕಿತ್ತು. ಸೊ ಈಗ ವಿಂಟರ್ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಅವೆಲ್ಲ ತೊಗೊಂಡ್ಬಿಟ್ಟು ಬಂದ್ವಿ. ಅವಳಿಗೆ ಬ್ಯಾಂಗಲ್ ಹುಡುಕೋದೇ ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಕೊನೆಗೆ ನೋಡಿ, ಅವಳ ಸೈಜಿಂದು ಹುಡುಕಿ, ಮತ್ತು ಅದೇ ಕಲರ್ ಬೇಕಿತ್ತು. ಸೊ ಅದೆಲ್ಲ ಹುಡುಕಿ ತೊಗೊಂಬರೋಷ್ಟಿಗೆ ಆಯಿತು. ಸೊ
ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.